ಫ್ಯಾನ್ ನಾವು. ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿ. ರವಿ ಸರ್ ಫ್ಯಾನ್ ನಾವು. ಬಟ್ ರವಿ ಸರ್ ಆಕ್ಟಿಂಗ್ ಸೂಪರ್ ಆಗಿದೆ. ಆಲ್ ಆಫ್ ಸೂಪರ್. ಮೂವಿ ಫುಲ್ ಥಿಯೇಟರ್ ಫುಲ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಸೂಪರ್. ಚೆನ್ನಾಗಿದೆ ಮೂವಿ. ಸರ್ ನಿಜಮಾ ಸಿನಿಮಾ ನೋಡಿದೆ ಸರ್. ಸೂಪರ್ ಆಗಿದೆ ಸರ್. ನನ್ನ ತಂದೆ ಇಲ್ಲ ಸರ್, ಸುಮ್ಮನೆ ಹೇಳೋದಿಲ್ಲ ಸರ್, ನನ್ನ ತಂದೆ ಇಲ್ಲ. ಆಲ್ ದ ಬೆಸ್ಟ್. ಅದು ನೋಡಿ ತುಂಬಾ ಅದ್ಭುತವಾಗಿ ಸರ್. ಇಂಟರ್ವ್ಯೂ ಆದ್ಮೇಲೆ ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಡೈರೆಕ್ಷನ್, ಕಿರೀಟಿ ಸಿನಿಮಾ ಆಕ್ಟಿಂಗ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಂದು ತಂದೆ ಮಗನ ಸ್ಟೋರಿ ಹೆಂಗಿದೆ ಅಂದ್ರೆ ನಿಜವಾಗಲೂ ಅದ್ಭುತವಾಗಿದೆ ಸರ್. ಒಳ್ಳೇದಾಗ್ಲಿ ಸರ್. ತುಂಬಾ ಅದ್ಭುತವಾಗಿದೆ ಸರ್. ಚೆನ್ನಾಗಿದೆ ಸರ್. ಬ್ಯಾಡ್ ಸರ್ ಸೂಪರ್ ಮೇಡಮ್. ತಂದೆ ಮಗನ ಸಂಬಂಧಗಳು ಚೆನ್ನಾಗಿದೆ, ಹಾಗೆ ಇರಬೇಕು. ಆದ್ರೆ ತಂದೆ ಬೇರೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಅದು ಕೊನೆ ಸಿನಿಮಾ ಒಳ್ಳೆ ಕಥೆ ಇದೆ. ನಿಜವಾಗ್ಲೂ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಸಿನಿಮಾ ಟ್ರೈಲರ್ ನೋಡಿದ್ವಿ, ಏನಂದ್ರೆ ಒಂದು ಇಂಟ್ರೆಸ್ಟಿಂಗ್ ಹುಟ್ಟಾಗ್ತು. ಬಟ್ ಏನಂತಂದ್ರೆ ಒಂದು ಡ್ಯಾನ್ಸ್ ಆಗಿರ್ಬೋದು, ಅಭಿನಯ ನಿಜವಾಗ್ಲೂ ಹೊಸ ಇರೋ ಮಾಡ್ದಂಗಿಲ್ಲ. ಆಮೇಲೆ ವೈಯಾರಿ ಸಾಂಗ್ ಆಗಿರ್ಬೋದು, ಆಮೇಲೆ ರವಿಚಂದ್ರನ್ ಅವ್ರ ಅಭಿನಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆ ತಂದೆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನಿಜವಾಗ್ಲೂ ಆ ಫಾದರ್ ಸೆಂಟಿಮೆಂಟು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಓವರ್ ಆಗಿ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ನಿಜವಾಗ್ಲೂ ಯೂತ್ಫುಲ್ ಕತೆ ಕೂಡ ಇದೆ, ಲವ್ ಸ್ಟೋರಿ. ಈ ಥರ ಅಂದರೆ ಬಹಳ ದಿವಸಗಳ ನಂತರ ಈ ಥರ ಒಂದು ಒಳ್ಳೆ ಕತೆ ನೋಡೋದು ಖುಷಿ ಆಯಿತು. ಈ ಫಿಲಮ್ ಮೇಲೆ ಹೇಳಬೇಕು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರ ಹೈಲೈಟ್ ಈ ಪಿಕ್ಚರ್ಗೆ. ತಂದೆ ಪಾರ್ಟು ಸೂಪರಾಗಿ ಮಾಡಿದ್ದಾರೆ, ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ. ರವಿಚಂದ್ರನ್ ಫ್ಯಾನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಖುಷಿ ಆಯ್ತು ಫಿಲಮ್ ನೋಡಿ. ಫ್ಯಾಮಿಲಿ ನೋಡ್ಬೋದು. ಕನ್ನಡ ಚಿತ್ರರಂಗಕ್ಕೆ ಈಗ ಮತ್ತೊಬ್ಬ ಸೂಪರ್ ಸ್ಟಾರ್, ಒಬ್ಬ ನಾಯಕ ನಟನಾಗಿ ಅತ್ಯದ್ಭುತವಾಗಿ ನಟನಾಗಿ ಕನ್ನಡ ಚಿತ್ರರಂಗ ಸಿಕ್ಕಿರೋದು ಭಾರಿ ಒಳ್ಳೆ ನಟ ಸಿಕ್ಕಿದ್ದಾನೆ. ಅದು ನಮಗೆಲ್ಲರೂ ಖುಷಿ. ಕನ್ನಡ ಚಿತ್ರರಂಗದಲ್ಲಿ ಇವರು ಉನ್ನತ ಮಟ್ಟಕ್ಕಾಗಿ ಇನ್ನೂ ಹೆಚ್ಚಾಗಿ ಬೆಳಿಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಸೂಪರ್ ಪಿಕ್ಚರ್, ಕನ್ನಡ ಮೂವಿ ಸೂಪರ್. ಇದು 100 days ಪಕ್ಕ. ಸೂಪರ್ ಮೂವಿ. ಸೂಪರ್ ಮೂವಿ. ಸಿನಿಮಾ ಬಗ್ಗೆ ಬೇಡ, ರವಿಶೇ ಸೂಪರ್. ಈಗಲೂ ಕೂಡ ಎದ್ಬರಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಇದೆ. ತುಂಬ ಚೆನ್ನಾಗಿದೆ ಮೂವಿ. ಕೋಟಿ ಜನದಲ್ಲಿ ಒಬ್ಬರು ಹೇಳೋದು ಚಾನ್ಸ್ ಇಲ್ಲ, ಅಷ್ಟು ಚೆನ್ನಾಗಿದೆ ಮೂವಿ. ಸಿನಿಮಾ ಬಂದು ಅಲ್ಟಿಮೇಟ್ ಆಗಿದೆ. ಒಳ್ಳೆ ಸಿನಿಮಾ. ಆದರೂ ಒಂದು ಕಿರೀಟಿ ಅನ್ನೋ ಹೀರೋ ತುಂಬ ಹೊಸವಾದ್ರೂ ಸಹ ಹೊಸ ಥರ ಮಾಡಿಲ್ಲ, ಹಳೆಯ ಆಕ್ಟರು ಹೀರೋ ಥರ ಮಾಡಿದ್ದಾರೆ. ಈ ಸಿನಿಮಾ ಒಂದು ಮೆಸೇಜ್ ಇದೆ. ಪ್ರತಿಯೊಂದು ಸೆಂಟಿಮೆಂಟ್ ಇರ್ಬೋದು, ಕಾಮಿಡಿ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಡೈಲಾಗ್ ಇರ್ಬೋದು, ಸೂಪರ್ ಹಿಟ್ ಆಗಿದೆ. ಸಖತ್ತಾಗಿದೆ ಸರ್ ಸಿನಿಮಾ. ಈ ಸಿನಿಮಾ 100 days ಗ್ಯಾರಂಟಿ. ಈ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕು. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಪ್ರತಿಯೊಬ್ಬರು ಸಹ ಈ ಸಿನಿಮಾ ನೋಡ್ಕೊಂಡವರು 10 ಜನಕ್ಕೆ 50 ಜನಕ್ಕೆ ಹೇಳ್ತಾರೆ ಈ ಸಿನಿಮಾ ನೋಡಿ ಅಂತ. ಈ ಕರ್ನಾಟಕದಲ್ಲಿ ಇದೊಂದು ಸಿನಿಮಾ ಮನೆಮಾತಾಗಿರ್ತದೆ. ಸಿನಿಮಾ ಅಂತೂ ಸೂಪರ್ ಆಗಿದೆ. ಆಲ್ ಬೆಸ್ಟ್ ಸಿನಿಮಾಕ್ಕೆ. ಜೂನಿಯರ್ ಸಿನಿಮಾ ಸೂಪರ್ ಆಗಿದೆ ಸರ್. ತುಂಬ ಒಳ್ಳೆಯದು ಸೆಂಟಿಮೆಂಟ್ ಇದೆ. ತಂದೆ ಮಗಂದು, ಅಕ್ಕ ತಂಗಿದು, ಅಕ್ಕ ತಮ್ಮಂದು, ಆಮೇಲೆ ಒಂದು ತುಂಬ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ಹೀರೋ ಕ್ಯಾರೆಕ್ಟರ್ ಚೆನ್ನಾಗಿದೆ, ಅಕ್ಕನ ಕ್ಯಾರೆಕ್ಟರ್ ಚೆನ್ನಾಗಿದೆ, ರವಿಚಂದ್ರನ್ ಕ್ಯಾರೆಕ್ಟರ್ ಮಾತ್ರ ಸೂಪರ್ ಸರ್. ನೀವು ನಿಮ್ಮ ತಂದೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದರಿಂದ ನಮಗೆ ಭಾಳ ಹಳೆ ಮೆಮೊರೀಸ್ ಇದೆಯಲ್ಲ, ಅದು ತುಂಬ ನೆನಪಾಯ್ತು. ನಮ್ಮ ಫ್ಲಾಶ್ ಇದೆ, ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟೆ. ತುಂಬ ಫ್ಲಾಶ್ ಬ್ಯಾಕ್ ಇದೆ. ಇದು ಪೂರ ಕನೆಕ್ಟ್ ಆಗ್ತಾ ಇದೆ ಜನರಲ್ಲಿ. ಇದು ಮಾಡಿ ತುಂಬ ಎಮೋಷನ್ ಇದೆ. ನನ್ನ ಜೀವನದಲ್ಲಿ ನಡೆದ ಘಟನೆ ತನವಿದೆ. ನೆಕ್ಸ್ಟ್ ಎದ್ದು ಬರಬೇಕು, ಆ ಥರ ಬರಲೇಬೇಕು. ನಾನು ತುಂಬ ಮೋಸ ಮಾಡಿದ್ದಾರೆ ನನ್ನ ಜೀವನದಲ್ಲಿ. ಇದು ನನಗೆ ರಿಯಲಿ ಪಾಠ ಆಗಿದೆ. ನನ್ನ ಮಗ ಬರ್ತಾನೆ. ನಾನು ಅದೇ ಹೋಪಲ್ಲೇ ಬದುಕ್ತಾ ಇದ್ದೀನಿ. ನಮಗೆ ನನ್ನ ಮಾಸ್ಕ್ ತೆಗೆಯಲ್ಲ, ನನ್ನ ಜೀವನ ಪೂರ ಇದರಲ್ಲೇ ಮಡಗಿದೆ. ನೋಡಿ ವೈರಲ್ ಆಗಿದ್ದು ನೋಡಿ ಸಿನಿಮಾ ನೋಡೋಕೆ ಬಂದ್ವಿ. ಫಸ್ಟ್ ಹಾಫ್ ಅಂತೂ ಒಂದು ಮಾಡರ್ನ್ ಸ್ಟೈಲಲ್ಲಿ ಒಬ್ಬ ಯಂಗ್ ಸ್ಟೂಡೆಂಟು ಹೇಗೆ ಕಾಲೇಜ್ ಲೈಫನ್ನು ಮೆಮೊರೀಸ್ ಬಗ್ಗೆ ತಿಳ್ಕೊಳ್ತಾರೆ ಅಂತ ಅದ್ರ ಮೇಲೆ ಫೋಕಸ್ ಚೆನ್ನಾಗಿತ್ತು. ಆದರೆ ಸೆಕೆಂಡ್ ಹಾಫು ನಮಗೆಲ್ಲರಿಗೂ ಕಣ್ಣಲ್ಲಿ ನೀರು ಬರೋ ಥರ ಮಾಡ್ತು.
ಒಬ್ಬ ತಂದೆ ಮಗ ಅಕ್ಕ ತಮ್ಮ ಒಂದು ರಿಲೇಷನ್ಶಿಪ್ ಏನು, ಒಂದು ತಂದೆ ಮಗನ ಒಂದು ಅನುಬಂಧ ಏನು, ತಂದೆ ಮಗಳ ಅನುಬಂಧ ಏನು. ನನಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ, ನನಗೆ ಕಣ್ಣಲ್ಲಿ ನೋವು ಬಂತು ಆ್ಯಕ್ಚುಲಿ. ಸೊ ಯಾರೂ ಸಹ ಥಿಯೇಟ್ರಲ್ಲಿ ಇಂಟರ್ವೆಲ್ ಆದಮೇಲೆ ಯಾರು ತುಟುಕ್ ಬಿಟ್ಟು ಕಂದಿರ ನೋಡಿರೋಂಥ ಕೌಟುಂಬಿಕ ಚಿತ್ರ ಭಾಳ ಚೆನ್ನಾಗಿ ಚಿತ್ರ ಮೂಡಿಬಂದಿದೆ. ಪ್ರತಿಯೊಬ್ಬರು ಒಂಥರ ಈಗಿನ ಕಾಲದಲ್ಲಿ ಒಂದು ಕೌಟುಂಬಿಕ ಸಿನಿಮಾ ನೋಡಬೇಕಂದ್ರೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳ ಜೊತೆ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರನ್ನ ಕರ್ಕೊಂಬಂದು ಈ ಮೂವಿ ನೋಡ್ಸಿದ್ರೆ ಆ ಮಕ್ಕಳಿಗೆ ತಂದೆ ಮೇಲೆ ಇರುವಂಥ ಪ್ರೀತಿ ಮತ್ತಷ್ಟು ಹತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲರ ಕಣ್ಣಲ್ಲೂ ನೀರು ಬಂದಿದ್ದಂಥ ಸಿನಿಮಾ. ನಾವು ಭಾಳಷ್ಟು ವರ್ಷಗಳಾಗಿತ್ತು ಇಂಥ ಸಿನಿಮಾ ನೋಡಿ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವ್ರ ಮಗನಿಗೆ ಯಾವ ರೀತಿ ಜೀವನ ಅನ್ನೋದು ಪಾಠ ಹೇಳ್ಕೊಟ್ಟಿದ್ದಾರೆ ಅಂತ. ಯಾಕಂದರೆ ಅವರು ಭಾಳಷ್ಟು ನೋವುಗಳನ್ನ ನೋಡ್ಕೊಂಡು ಬಂದಿದ್ದಾರೆ ಅವ್ರ ಜೀವನದಲ್ಲಿ. ಏಳು ಬೀಳು ಎರಡನ್ನೂ ನೋಡಿದ್ದಾರೆ. ಹೇಳಿದ್ದಾಗ ಅವರು ಭಾಳಷ್ಟು ಇದರಲ್ಲಿದ್ದರು, ಬೀಳಿದ್ದಾಗ ಅವ್ರು ಏನು ಅನುಭವ ಪಟ್ಟಿದ್ದಾರೆ, ಅವರು ಜೈಲಲ್ಲಿಂದ ಇದ್ದ ದಿನಗಳಲ್ಲಿ ಅವರು ನೋಡಿರುವಂಥ ಒಂದು ಜೀವನ ಅವ್ರ ಮಗನಿಗೆ ಇವತ್ತು ಅವ್ರು ಕಲಿಸ್ಕೊಟ್ಟಿದ್ದಾರಲ್ವ. ಆ ವಿನಯ, ಆ ಒಂದು ಇದು ಎಂಟೈರ್ ಮೂವಿನಲ್ಲಿ ಆ ವಿನಯ ಎದ್ದು ಕಾಣಿಸ್ತಿತ್ತು. ಗಾಲಿ ಜನಾರ್ದನ್ ರೆಡ್ಡಿ ಮಗ ಅಂತ ಎಲ್ಲೂ ಸ್ಕ್ರೀನಲ್ಲಿ ಗೊತ್ತಾಗೋದೇ ಇಲ್ಲ. ಮತ್ತೊಮ್ಮೆ ಇನ್ನೊಂದು ಪುನೀತ್ ರಾಜ್ಕುಮಾರ್ ಹುಟ್ಟಿ ಬಂದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬೋದು ನಾವು. ಹಾಗೂ ಇನ್ನೊಂದು ದಿನ ಇವರು ರಾಜ್ಕುಮಾರ್ ರೀತಿ ದೊಡ್ಡ ಹೀರೋ ಆಗ್ಬೋದು. ಇವತ್ತು ಜೂನಿಯರ್ NTRನ ನಾವು ತೆರೆ ಮೇಲೆ ನೋಡಿದ್ವಿ, ಅಲ್ಲು ಅರ್ಜುನ ತೆರೆ ಮೇಲೆ ನೋಡಿದ್ವಿ, ಚಿರಂಜೀವಿನೂ ನೋಡಿದ್ವಿ, ರಾಜ್ಕುಮಾರ್ನ ನೋಡಿದ್ವಿ, ಪುನೀತ್ ರಾಜ್ಕುಮಾರು ಹಾಗೂ ರವಿಚಂದ್ರನ್ ಅವರ ಆ್ಯಕ್ಟಿಂಗ್ ಅಂತೂ ವಂಡರ್ಫುಲ್ಲು. ನಾವು ರವಿಚಂದ್ರನ್ ಅವರು ಭಾಳಷ್ಟು ಕಳ್ಕೊಂಡಿದ್ದಾರೆ. ಈ ಸಿನಿಮಾದಿಂದ ಅವರಿಗೆ ಒಂದು ಒಳ್ಳೆಯ ಅಪ್ಪನ ಪಾತ್ರ ಅಂದರೆ ಈ ಸಿನಿಮಾದಲ್ಲಿ ಅವರು ಮತ್ತೆ ನಾವು ಪುಟ್ಟಂಜ ನೋಡಿದ್ವಿ, ಅವರ ಹೀರೋ ಥರ ನೋಡಿದ್ವಿ. ಇವತ್ತು ಅವರ ತಂದೆ ಸ್ಥಾನದಲ್ಲಿ ಈ ಒಂದು ಮೂವಿ ಬಿಟ್ಟರೆ ಬೇರೆ ಇನ್ನೊಂದು ಯಾವ ಮೂವಿನಲ್ಲೂ ಪುಟ್ಟಂಜನ ನಾವು ನೋಡೋಕ್ಕೆ ಆಗಲ್ಲ. ಪುಟ್ಟಂಜ ತಂದೆ ಆದರೆ ಹೇಗಿರ್ತಾರೆ ಅನ್ನೋದು ರವಿಚಂದ್ರನ್ ಅವ್ರನ್ನ ನಾವು ಈ ಸ್ಕ್ರೀನಲ್ಲಿ ನೋಡಿದ್ವಿ. ಜೂನಿಯರ್ ಮೂವಿ ಮುಖಾಂತರ ರವಿಚಂದ್ರನ್ ಅವ್ರನ್ನ ನಾವು ಮತ್ತೆ ತೆರೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಅವರ ಒಂದು ಕ್ಯಾರೆಕ್ಟರ್ನ ತೋರಿಸಿರೋವಂಥದ್ದು, ಆ ಒಂದು ನೋವು, ಆ ಒಂದು ಭಾವ, ರವಿಚಂದ್ರನ್ ಅವರ ರಿಯಲ್ ಒಂದು ಆ್ಯಕ್ಟಿಂಗು ಇದರಲ್ಲಿ ಮತ್ತೆ ಭಾಳಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ನಾವು ಇವತ್ತು ಕನ್ನಡದವರು ಭಾಳ ಒಳ್ಳೆ ಮೂವಿ ಇವತ್ತು ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಪ್ರತಿಯೊಬ್ಬರು ಈ ಮೂವಿನ ದಯವಿಟ್ಟು OTTಗಳಲ್ಲಿ ಬರೋ ತನಕ ಕಾಯ್ಬೇಡಿ, ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಚಲನಚಿತ್ರ ನೋಡಿ ಇವತ್ತು ಒಳ್ಳೆ ಚಲನಚಿತ್ರ ಮಾಡಿದ್ದಾರೆ. ನಾವು ಈ ಚಿತ್ರ ನೋಡಿದ್ಮೇಲೆ ನಮ್ಗೆ ಅನಿಸ್ತಾ ಇದೆ ಇವತ್ತು ಎಕ್ಕ ಮೂವಿ ಕೂಡ ರಿಲೀಸ್ ಆಗ್ತಿದೆ, ಅದಕ್ಕೂ ನಾವು ಕನ್ನಡ ಮೂವಿ ನೋಡಬೇಕು ಅಂತ ಈಗ ಅನಿಸ್ತಾ ಇದೆ. ಡೆಫಿನೆಟ್ಲಿ ನಾವು ನಾಳೆ ನಾಡಿದ್ದಲ್ಲಿ ಎಕ್ಕ ಮೂವಿ ಸಹ ನೋಡ್ತೀವಿ. ಎಲ್ಲರಿಗೂ ಇಬ್ಬರಿಗೂ ಒಳ್ಳೆಯದಾಗಲಿ, ಕಿರೀಟಿಗೂ ಹಾಗೂ ಇವಾಗ ಇಬ್ಬರಿಗೂ ಒಳ್ಳೆಯದಾಗಲಿ. ಸಿನಿಮಾ ನೋಡಿ ತುಂಬ ಎಂಜಾಯ್ ಆಯಿತು. ಫ್ರೆಂಡ್ಸು ಅದೆಲ್ಲ ನೋಡಿಬಿಟ್ಟು. ಆಮೇಲೆ ಹೀರೋ ಮಾತ್ರ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ತಂದೆದು ಎಮೋಷ್ನಲ್ಲು ಲವ್ ಅದೆಲ್ಲ ಹೆಂಗಂತ ಅರ್ಥ ಆಯಿತು. ಈಗ ಆ್ಯಕ್ಷನ್ ಫಿಲ್ಮ್ ಹೆಚ್ಚು ಬರುವಂಥ ಕಾಲದಲ್ಲಿ ಈ ಥರ ಒಂದು ಫ್ಯಾಮಿಲಿ ಸ್ಟೋರಿ ಕೊಟ್ಟಿರೋದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ತುಂಬ ಒಳ್ಳೆಯದು. ಯಾಕಂದರೆ ನಮಗೂ ಏನನ್ನೋದು ಅರ್ಥ ಆಗುತ್ತೆ ತಂದೆ ತಾಯಿ ಬಗ್ಗೆ. ಅಂದರೆ ಪ್ರೀತಿ ಈ ಥರ ತೋರಿಸ್ಬೇಕು, ಈ ಥರ ಇಲ್ಲ, ತಂದೆ ತಾಯಿನ ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ ನಮಗೂ ಎಮೋಷ್ನಲ್ ಆಯಿತು. ಥ್ಯಾಂಕ್ ಯು. ಸಾಂಗ್ ಇಷ್ಟ ಆಯ್ತಾ? ಸಾಂಗ್ ಮಾತ್ರ ಚಿಂದಿಯಾಗಿತ್ತು. ಏನು ಅನಿಸ್ತು ಸಿನಿಮಾ ನೋಡಿ? ಸರ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೀನ್ಸಿಂದ ಹಿಡಿದು ಡ್ಯಾನ್ಸು, ಹೊಸ ಪ್ರತಿಭೆಗೆ ಎಂಕರೇಜ್ ಮಾಡ್ತಿರೋದು ತುಂಬ ಖುಷಿ ಆಯಿತು. ಲೈಕ್ ಕನ್ನಡ ಮೂವೀಸ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತೀವಿ, ಬಟ್ ಮಾಡ್ತಿರೋ ಮೂವಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿದೆ. ಆ್ಯಸ್ ಅ ಸ್ಟೂಡೆಂಟ್ ಆಗಿ ನಿಮ್ಗೆ ಈ ರೀತಿಯಂಥ ಸಿನಿಮಾ ಇಷ್ಟ ಆಗುತ್ತಾ? ಆ್ಯಂಡ್ ಈ ಸಿನಿಮಾದಲ್ಲಿ ಏನೇನು ಇಷ್ಟ ಆಯಿತು? ಹಾಂ, ಲೈಕ್ ಆ್ಯಸ್ ಅ ಸ್ಟೂಡೆಂಟ್ ನಾವು ಇದು ಎಂಟರ್ ಆಗ್ತಿದ್ದೀವಿ ಪ್ರೊಫೆಷನ್ಗೆ. ಲೈಕ್ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಸೊ ಇದರಿಂದ ವಿ ಗೆಟ್ ಕನೆಕ್ಟೆಡ್ ಅಂದರೆ ವಿ ಶುಡ್ ಆಲ್ಸೋ ಸ್ಪೆಂಡ್ ಸಮ್ ಟೈಮ್. ಮತ್ತು ಸೋಷಿಯಲ್ ಕನೆಕ್ಟಿವಿಟಿ ಕೂಡ ಒಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಯಾಗಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈಗ ನಿಮ್ಗೆ ಏನು ಅನಿಸುತ್ತೆ ಈ ಸಿನಿಮಾ ನೋಡಿ? ಈಗ ಸ್ಟೂಡೆಂಟ್ಸ್ ತಪ್ಪು ಅನಿಸುತ್ತೆ ಅಥವಾ ಪೇರೆಂಟ್ಸ್ ತಪ್ಪು ಅನಿಸುತ್ತಾ? ಸರ್, ತಪ್ಪು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ದಾಗೆ ಸಾಲ್ವ್ ಆಗೋದು. ಸೊ ಅದೊಂದೇ ಸೊಲ್ಯೂಷನ್ ಇರೋದಂದರೆ ನಾವು ಎಲ್ಲರೂ ಕೂತ್ಕೊಂಡು ಮಾತಾಡೋದ್ರಿಂದನೇ ಈ ಏಜ್ ಗ್ಯಾಪ್ ಕಡಿಮೆ ಆಗಿ ನಾವು ಅವರಿಂದ ಕಲಿಯೋದು ತುಂಬ ಇರುತ್ತೆ, ನಾವು ಅವ್ರಿಗೆ ಕಲಿಸೋದು ಇರುತ್ತೆ. ಸೊ ಎರಡೂ ಕಲ್ತಿದ್ದೀವಿ ಅಂತ ಈ ಮೂವಿಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.